ಸ್ಥಳ ಗ್ರಾಮದ ಅಪರಿಚಿತ ಶವಗಳು, ಅವುಗಳ ಸಂಸ್ಕಾರ ಮಾಡಿದ್ದೀನಿ, ಅವುಗಳನ್ನ ಹೂತು ಹಾಕ್ಬಿಟ್ಟಿದ್ದೀನಿ, ನಾನು ಅವುಗಳನ್ನ ಮುಚ್ಚಿದ್ದೀನಿ, ಸುಟ್ಟಿದ್ದೀನಿ, ಡೀಸೆಲ್ ಹಾಕಿ ಸುಟ್ಟಿದ್ದೀನಿ ಎಲ್ಲ ಹೇಳುವಂಥ ಒಬ್ಬ ವ್ಯಕ್ತಿ ಇದೀಗ ಬಂದಿದ್ದಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟು ನಾನು ಉಮೇಶ್ ಅವರು ಮಾತಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಒಂದು ಕ್ವಶನ್ ಇತ್ತು ನನಗೆ ಸಂಕೇತ್ ಹೆಣಿಗೆ ಸರ್ ಬಳಿಯಲ್ಲಿ. ಸಂಕೇತ್ ಸರ್, ಈಗ ಇಂಥ ವಿಚಾರಗಳಲ್ಲಿ ನೋಡಿ ನಾವು ಅನೇಕ ಬಾರಿ ಕೇಳಿದ್ದೀವಿ ಸರ್. ಈಗ 15 ವರ್ಷ ಆಯಿತು, 20 ವರ್ಷ ಆಯಿತು ಅಂದಾಗ ಸಹಜವಾಗಿ ಎಲ್ಲರಲ್ಲೂ ರೈಸ್ ಆಗ್ತಕ್ಕಂಥ ಒಂದು ವಿಚಾರ, ನನ್ನ ಮನೆಯೊಬ್ಬ ಸದಸ್ಯ ಕಾಣೆಯಾಗಿದ್ದಾನೆ, ಎಲ್ಲಿ ಹೋಗ್ತೀನಿ ಅಂತ ಹೇಳಿದ್ದ. ಅದೇ ಭಾಗದವರಾದರೆ ಅವರು ಇಲ್ಲೇ ಆಚೆ ಹೋಗ್ತೀನಿ ಅಂತ ಹೇಳಿದ್ದ, ಅಂಗಡಿಗೆ ಹೋಗ್ತೀನಿ ಅಂತ ಹೇಳಿದ್ದ, ದೇವಸ್ಥಾನ ಹತ್ರಕ್ಕೆ ಹೋಗ್ತೀನಿ ಅಂತ ಹೇಳಿದ್ದ ಹೇಳಬಹುದು. ಬೇರೆ ಭಾಗದವರು, ಈಗ ಬೆಂಗಳೂರಿನವರು, ಬೇರೆ ತುಮಕೂರವರು, ಇನ್ಯಾವುದೋ ಒಂದು ಊರವರು ಧರ್ಮಸ್ಥಳಕ್ಕೆ ಹೋಗಿದ್ರೆ ಈ ಥರ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಹೇಳಿದ್ದ ಕಾಣಿಸ್ತಾ ಇಲ್ಲ ಅಂಥೇಳಿ, ಇಲ್ಲ ನಾವು ಬೆಂಗಳೂರು ಸ್ಟೇಷನ್ ವ್ಯಾಪ್ತಿಲಾದರೂ ಕಂಪ್ಲೇಂಟ್ ಮಾಡಬೇಕು, ಇಲ್ಲ ಧರ್ಮಸ್ಥಳಕ್ಕೆ ಹೋಗಿ ಇಲ್ಲೆಲ್ಲ ಬರ್ತೀನಿ ಅಂತ ಹೇಳಿದ್ದ, ಇಲ್ಲಿಂದ ಲಾಸ್ಟ್ ನಮಗೆ ಫೋನ್ ಕೂಡ ಮಾಡಿದ್ದ, ಈಗ ನೋಡಿದ್ರೆ ಪತ್ತೆ ಇಲ್ಲ. ಆ ಕಂಪ್ಲೇಂಟ್ಗಳು ದಾಖಲಾಗಿರಬೇಕಾಗಿತ್ತಲ್ವೇ ಅಂತ ಒಂದು ಒಂದೊಂದ್ರೆ ಪ್ರೈಮ ಫೆಸಿ ಕ್ವಶನ್ ಅಲ್ವಾ ಸರ್ ಇದು? ಒಂಥರ ಫಸ್ಟ್ ಕ್ವಶನ್ ರೈಸ್ ಆಗೋದೇ ಅದಲ್ವಾ ಅಂಥೇಳಿ. ಅದೇ ಬಂದಿಲ್ಲ ಅಂದಮೇಲೆ 100 ಶವ, 500 ಶವ, 1000 ಶವ, ಈ ಥರ 1000 ಶವ ಅಂತೆಲ್ಲ ಮಾತಾಡಿದಾಗ ಸಹಜವಾಗಿಯೇ ಯಾಕೆ ಯಾರೂ ಕಂಪ್ಲೇಂಟ್ ಮಾಡೋಕ್ಕೆ ಮುಂದೆ ಬಂದಿಲ್ಲ? ಇದಕ್ಕೆ ಕೆಲವರು ಕೊಟ್ಟಿರುವ ಕಾರಣಗಳು ಅಂದರೆ ಹೆದರಿದ್ರು, ಅಲ್ಲಿ ಪ್ರಭಾವಿಗಳಿದ್ದರು, ಅವ್ರ ಮಾತು ನಡೆಯಕ್ಕೆ ಬಿಡ್ತಾ ಇರಲಿಲ್ಲ, ಸ್ಟೇಷನ್ನಲ್ಲೇ ಕಂಪ್ಲೇಂಟ್ ತೊಗೊಳಕ್ಕೆ ಬಿಡ್ತಾ ಇರಲಿಲ್ಲ. ಇದಿದೆಯೇ, ಹೇಗೆ ನಂಬೋದು ಸರ್ ನಾವು ಇದನ್ನು? ಸಾಮಾನ್ಯವಾಗಿ ನಮ್ಮ ದೇಶದ ಜನರಿಗೆ ಈ ಕಾನೂನಿನ ಅವೇರ್ನೆಸ್ ಕಡಿಮೆ ಇದೆ. ಈಗ ಒಬ್ಬ ಮನುಷ್ಯ ಕಾಣೆಯಾಗಿದ್ದಾರೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಕಾಣೆಯಾಗಿದ್ದಾರೆ ಅಂದ್ರೆ ಮೊದಲು ತಾವೇ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾರೆ ಹುಡ್ಕೋದಕ್ಕೆ. ತಮ್ಮ ಸಾಕಷ್ಟು ಪ್ರಯತ್ನದ ನಂತರ ಕೂಡ ಸಿಗದೆ ಇದ್ರೆ ಅವರು ಕೊನೆ ಪಕ್ಷ ಪೊಲೀಸ್ ಸ್ಟೇಷನ್ಗೆ ಕೆಲವು ಜನ ಹೋಗ್ತಾರೆ, ಕೆಲವು ಜನ ಹೋಗೋದೂ ಇಲ್ಲ, ಹುಡುಕ್ತಾನೆ ಇರ್ತಾರೆ. ಹಾಗೂ ತಮ್ಮ ಪ್ರಯತ್ನವನ್ನೇ ಮಾಡ್ತಾ ಇರ್ತಾರೆ ಹೊರತಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗೋದಾಗ್ಲಿ ಅಥವಾ ದೂರನ್ನ ದಾಖಲಿಸೋದಾಗ್ಲಿ, ಒಂದು FIR ಮಾಡಿಸೋದಾಗ್ಲಿ, ಮಿಸ್ಸಿಂಗ್ ಕಂಪ್ಲೇಂಟ್ ಮಾಡಿಸೋದಾಗ್ಲಿ, ಅದನ್ನ ಮಾಡೋ ಸಾಧ್ಯತೆಗಳು ಬಹಳ ಬೆರಳೆಣಿಕೆ ಅಷ್ಟು ಮಾತ್ರ ಆತರ ಆಗ್ತವೆ ಪ್ರಕರಣ. ಪೊಲೀಸರು ಕೂಡ ಅಂತ ಪ್ರಕರಣಗಳಲ್ಲಿ ಈ ಕಾಣೆಯಾಗಿರೋ ಪ್ರಕರಣಗಳಂತ ಏನ್ ಬರ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ FIR ದಾಖಲಿಸಿ ತನಿಖೆ ಮಾಡೋ ಸಾಧ್ಯತೆಗಳು ಬಹಳ ಕಮ್ಮಿ ಇರ್ತದೆ. ಇವನ್ನೇ ಬೈದ್ ಕಳಿಸ್ಬಿಡ್ತಾರೆ. ನೀವ್ ಎಷ್ಟು ದಿನ ಏನ್ ಮಾಡಿದ್ರಿ, ಅವಾಗ್ಲೇ ಬರ್ಬೇಕಾಗಿತ್ತು, ಅದು ಇದು ಏನೋ ಹೇಳ್ಬಿಟ್ಟು ಸಾಮಾನ್ಯವಾಗಿ ಅದನ್ನ ದಾಖಲೆ ಮಾಡಲಾರ್ದನೆ ಅದನ್ನ ತನಿಖೆ ಮಾಡಿದ ಹಾಗೆ ಮಾಡಿ ಕೆಲವೊಂದ್ ಕಡೆಗೆ FIRನೇ ಆಗದಂಗೆ ಅವ್ರು ಮಾಡಿಬಿಡ್ತಾರೆ. ಇದು ಒಂದು. ಮತ್ತೆ ಕೆಲವೊಮ್ಮೆ FIR ಮಾಡದೇ ಇದ್ರು ಕೂಡ ಅವ್ರ ಹತ್ರ ಎಂಡೋರ್ಸ್ಮೆಂಟ್ ಇರ್ತದೆ ಅಥವಾ ಒಂದು ಅಕ್ನಾಲೇಜ್ಮೆಂಟ್ ಇರ್ತದೆ, ಅವನ್ನೆಲ್ಲ ತೆಗೆದುಕೊಂಡು ಹೈಕೋರ್ಟ್ ಹೋಗಿ ಹೇಬಿಯಸ್ ಕಾರ್ಪಸ್ ಫೈಲ್ ಮಾಡೋದಕ್ಕೆ ಅವಕಾಶ ಇದೆ ಕಾನೂನಲ್ಲಿ. ಎಷ್ಟು ಜನಕ್ಕೆ ಇದು ಅದ್ರ ಬಗ್ಗೆ ಮಾಹಿತಿ ಇದೆ, ಎಷ್ಟು ಜನಕ್ಕೆ ಮಾಹಿತಿ ಇದ್ದವರು ಹೋಗ್ತಾರೆ ಅನ್ನೋದು ನೀವು ಲೆಕ್ಕಾಚಾರ ಹಾಕಿದ್ರೆ ಬಹಳ ಜನ ಬೆಂಗಳೂರಿಗೆ ಅಥವಾ ಧಾರವಾಡ ಹೈಕೋರ್ಟಿಗೆ, ಗುಲ್ಬರ್ಗ ಹೈಕೋರ್ಟಿಗೆ ಹೋಗಿ ಮತ್ತೊಂದು ಇದನ್ನ ಕೇಸನ್ನ ಹಾಕಿ ಇದನ್ನ ಹುಡುಕ್ಸಿ ಅಂತ ಕೇಳೋ ಗೋಜಿಗೆ ಹೋಗಲ್ಲ. ಅವೇರ್ನೆಸ್ ಗೊತ್ತಿರಲ್ಲ ಅಥವಾ ಖರ್ಚು ವೆಚ್ಚ ಬರ್ಸಕ್ ಆಗಲ್ಲ ಅನ್ನೋ ವಿಚಾರಗಳಿಂದ ಬಹಳ ಜನ ಕೋರ್ಟ್ಗೆ ಹೋಗಲ್ಲ. ತಾವಷ್ಟು ಸಾಧ್ಯವಾದಷ್ಟು ಹುಡುಕೋದಕ್ ಪ್ರಯತ್ನ ಮಾಡ್ತಾರೆ, ಆದ ನಂತರ ಸಿಗದೆ ಇದ್ರೆ ಬಿತ್ ಬಿಡ್ತಾರೆ. ಅವ್ರು ಎಲ್ಲೋ ಕಳ್ಕೊಂಡು ಹೋಗಿದ್ದಾರೆ, ಇದಾರೋ ಸತ್ ಹೋಗಿದಾರೋ ಅಂತ ಏನೋ ಒಂದು ಇದ್ರ ಮೇಲೆ ಬಹಳ ದಿನ ಸಿಗದೆ ಇದ್ರೆ ಸತ್ ಹೋಗಿದ್ದಾರೆ ಅಂತ ಇವರೇ ತಿಳ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಸಿವಿಲ್ ಡೆತ್ ಅಂತ ಒಂದಿದೆ, ಅದು 7 ವರ್ಷ ಕಾಣದಿದ್ರೆ ಇಟ್ ಇಸ್ ಪ್ರಿಸ್ಯೂಮ್ಡ್ ಟು ಬಿ ಡೆಡ್ ಅಂತ. ಹಂಗಾಗಿ 7 ವರ್ಷ ಬರದೇ ಇದ್ರೆ ಅವ್ರು ಸತ್ ಹೋಗಿದ್ದಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಬಟ್ ಇಟ್ ಹ್ಯಾಸ್ ಟು ಬಿ ಅಗೇನ್ ಡಿಕ್ಲೇರ್ಡ್ ಬೈ ದಿ ಕೋರ್ಟ್. ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಮಾತಾಡೋದಾದ್ರೆ ಈ ಪ್ರಕರಣಗಳು ಮಾತ್ರ ಕಂಪ್ಲೇಂಟ್ ಆಗ್ಲಿ ಮತ್ತೊಂದಾಗ್ಲಿ ರಿಜಿಸ್ಟರ್ ಆಗಿಲ್ಲ ಅಂದ ಮಾತ್ರಕ್ಕೆ ಈ ಹೇಳಿಕೆಯಲ್ಲಿ ಸುಳ್ಳಿದೆ ಅಥವಾ ಈ ರೀತಿ ನಾವು ನಂಬೋದು ತಪ್ಪು ಅನ್ನೋದು ಸದ್ಯದ ಮಟ್ಟಿಗೆ ಬಹಳ ಇಟ್ ಈಸ್ ಪ್ರಿಮ್ಯಾಚ್ಯೂರ್ ಅಂತ ನನ್ನ ಅಭಿಪ್ರಾಯ. ಇಟ್ಸ್ ಅ ಮ್ಯಾಟರ್, ದಿಸ್ ಇಸ್ ಸಮಥಿಂಗ್ ಸೀರಿಯಸ್ ವಿಚ್ ರಿಕ್ವೈರ್ಸ್ ಅನ್ ಇನ್ವೆಸ್ಟಿಗೇಷನ್. ಅವನು ಹೇಳಿರೋ ಪ್ರಕಾರ ಹೆಣಗಳು ಏನ್ ಹೇಳ್ತಾ ಇದ್ದಾರೆ, ಏನಾದ್ರೂ ಹೆಣಗಳು ಸಿಕ್ಕಲ್ಲಿ ಆ ಜಾಗದಲ್ಲಿ ಅಥವಾ ಅವನು ಹೇಳ್ತಾ ಇರುವಂತ ಸೂಚಿಸ್ತಾ ಇರುವಂತ ಬೇರೆ ಬೇರೆ ಜಾಗಗಳಲ್ಲಿ ಸಿಕ್ಕಾಗ then it will take a different angle. ಯಾಕಂದ್ರೆ ಅವನು ಹೇಳಿಕೆ ಅಲ್ಲಿ ನಡೀತಾ ಇರುವಂತ ತನಿಖೆಗೂ ಪೂರಕವಾಗಿತ್ತು ಅಂತಂದ್ರೆ ಮಾತ್ರ ಇಟ್ ವಿಲ್ ಟೇಕ್ ಎ ಡಿಫರೆಂಟ್ ಡೈರೆಕ್ಷನ್. ಅಲ್ಲಿವರೆಗೆ ಇಟ್ ಇಸ್ ಜಸ್ಟ್ ಎ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್ ಅಂತ ನನ್ನ ಅಭಿಪ್ರಾಯ.